everybody. Namaste. Welcome to Shriyadya Kannada Vlogs. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀವಿ? ಹೌದು, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಕಾವ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಲಕ್ಷಣ್ಯ ಅವಳ ಫ್ರೆಂಡ್. ಹೌದು. ಸೊ ಹಾಗಾಗಿ ಮೇಡಮ್ಗೆ ತಲೆ ಸ್ನಾನ ಮಾಡಿಸಿದ್ದೀನಿ, ರೆಡಿ ಆಗಿದ್ದಾರೆ. ಹೌದು, ಹೋದ ವರ್ಷ ಹಾಕಿದಾಗ ಫುಲ್ ಉದ್ದ ಇತ್ತು ಪ್ಯಾಂಟು. ಇವಾಗ ಹೈಟ್ ಆಗಿದ್ದಾಳಲ್ವ, ಕರೆಕ್ಟಾಗಿದೆ. ಹೋದ ವರ್ಷ 5.5, ಇವಾಗ 6.5. ನೈಸ್ ನೈಸ್. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಆದ್ಯ ಅಂತ? ಸೊ ಕಮೆಂಟಲ್ಲಿ ಏನಂತ ಹಾಕಬೇಕು? ಯು ಆರ್ ಲುಕಿಂಗ್ ಪ್ರಿಟಿ ಅಂತ ಹಾಕ್ಬೇಕಾ? ಯಾರಾದ್ರೂ ಚೆನ್ನಾಗಿಲ್ಲ ಅಂತ ಹಾಕಿದ್ರೆ ಯು ಆರ್ ನಾಟ್ ಅಂತ ಹಾಕಿದ್ರೆ ಓಕೆನಾ? ಸರಿ, ಥ್ಯಾಂಕ್ಸ್ ಹೇಳು ಎಲ್ಲರೂ. ಅವತ್ತು ನಿನ್ನ ಡ್ರಾಯಿಂಗ್ಗೆಲ್ಲ ಮತ್ತು ನಿನ್ನ ಕ್ಯಾಂಡೀಸ್ಗೆ ನೀನು ಕೇಳಿದ್ದಲ್ವ ಅವತ್ತು, ನಾನು ಡ್ರಾಯಿಂಗ್ ಕ್ಯಾಂಡೀಸ್ ಚೆನ್ನಾಗಿದ್ರೆ ಕಮೆಂಟಲ್ಲಿ ಹಾಕಿ ಅಂತ. ಸೊ ಎಲ್ಲರೂ ಹಾಕಿದ್ರು ಕಮೆಂಟಲ್ಲಿ ಡ್ರಾಯಿಂಗ್ ಸ್ಕೂಲಿಂಗ್. ಹೌದು, ತುಂಬ ಚೆನ್ನಾಗಿದೆಯಂತೆ. ಆಮೇಲೆ ಅವತ್ತು ಒಂದ್ಸರಿ ಏನೋ ಹೇಳಿದ್ದೆ ಅಲ್ವಾ, ಎಸ್ ಅಂತ. ನಿನ್ಗೆ ಯಾರು ನೋ ಅಂತ ಹಾಕಲ್ಲ, ಎಲ್ಲ ನಿನಗೆ ಫ್ಯಾನ್ಸ್ ಜಾಸ್ತಿ ಇರೋದು ಹೇಳ್ಬೇಕು ಅಂದರೆ ನಮ್ಮ ಚಾನಲಲ್ಲಿ. ನಮಗೇನಿಲ್ಲ, ನಿನಗೆ ಇರೋದು. ಕುಕ್ಕಿಂಗಿಗೆಲ್ಲ ಹೌದು, ಫ್ಯಾನ್ಸ್ ಅಂತಲ್ಲ. ಓಕೆ. ಆಮೇಲೆ ಇನ್ನೂ ಒಂದೇನಂದರೆ, ನೀನು ಗ್ಲಾಸಸ್ ಚೆನ್ನಾಗಿದೆಯಾ ಅಂತ ಕೇಳಿದ್ದಕ್ಕೆ ಎಸ್ ಅಂತ ಹಾಕಿ ಅಂದಿದ್ದೆ ತಾನೆ, ಅದಕ್ಕೂ ಎಸ್ ಅಂತ ಹಾಕಿದ್ರು. ಖುಷಿನಾ? ಗ್ಲಾಸಸ್ ಅಲ್ಲಿದೆ, ಕೊಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಹೇಳ್ಬಿಡಿ ಎಲ್ಲರಿಗೂ. Drawing. Drawing classes, for everything. Thanks once again. Thank you so much ಎಲ್ರಿಗೂ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತೆಲ್ಲ ನಿಮ್ಗೆ ಹೇಳಿದ್ದೀವಿ. ಸೊ ಹೆಂಗೆ ನಮ್ಮ ಆದ್ಯ ಫುಲ್ ಫ್ರೆಂಡ್ ಜೊತೆ ಮಜಾ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಏನು ಗಿಫ್ಟ್ ಕೊಡ್ತೀಯಾ? ನೀವು ರೆಡಿ ಮಾಡಿದ್ದೀರಲ್ಲ, ಹುಡುಕ್ ತಗೊಂಬ. ಇದು ಪಪ್ಪ ನನ್ ಕೊಡ್ಸಿದಂತೆ ನಾನು ತಗೊಂಡು ಹೋಗ್ತೀನಿ. ಅಕ್ಕ ಇದು ಮನೇಲೆ ಮಾಡೋದು. ಸೊ ಫುಲ್ ಲಕ್ಷಣ್ಯದ ಇರ್ಲಿಲ್ಲ, ಹಂಗಾಗಿ ಲಕ್ಕಿ ಬೆಸ್ಟ್ ಫ್ರೆಂಡ್ ಅಂತ ಹಾಕ್ಬಿಟ್ಟು ರೆಡಿ ಮಾಡಿದಾಳೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾಳೆ. ನಾನು ಹೇಳ್ತೀನಿ ಬೆಸ್ಟ್ ಫ್ರೆಂಡ್ ಅಂತ. ಬೆಸ್ಟ್ ಫ್ರೆಂಡ್ ಅಂತ. ಸೊ ಇದು ಬಂದ್ಬಿಟ್ಟು ನಾನು ಪಪ್ಪ ನಾನು ಕೊಡ್ಸ್ತೀನಂತ ನಾನು ಕೊಡ್ತೀನಿ, ಇದು ಅಕ್ಕ ಮಾಡ್ತಂತೆ ಅಕ್ಕ ಇಟ್ಕೊಳ್ಳುತ್ತೆ. ಅಕ್ಕ ಅವಳು ಸ್ಕೂಲಲ್ಲಿ ಮಾಡಿದ್ಲು ಯಾನ್ ಯೂಸ್ ಮಾಡಿ. ಅದು ಅಕ್ಕಂಗೆ ಇಷ್ಟ, ಅದನ್ನ ಕೊಡ್ತು. 4 ಮಾಡಿದ್ಲು, ಅದ್ರಲ್ಲಿ 1 ಚೂಸ್ ಮಾಡಿ ಕೊಡ್ತಾ ಇದ್ದಾಳೆ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನು ತಗೋಬೇಕು. ಇವಾಗ ಹಾಗೆ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೆಗೆ ಏನು ಗಿಫ್ಟ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀವಿ. ಓಕೆನಾ? ಬಾಯ್. ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಓಕೆ, ಬಾಯ್. ಏನಾಯ್ತು? ವ್ಯಾಲೆಟ್ ಇಲ್ವಾ? ವ್ಯಾಲೆಟ್ ಹುಡ್ಕೊಂಡ್ ಬರ್ತೀನಿ ರೀ. ಸಿಗ್ಲಿಲ್ಲ ಅಂದ್ರೆ ಎಲ್ಲಿದೆ? ಲಾಸ್ಟ್ ಟೈಮ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ವ್ಯಾಲೆಟ್ ಮಿಸ್ ಆಗಿತ್ತಲ್ವ. ಸೊ ಹಾಗೆ ಬೇಕು ಅಂತ ಕಾಮಿಡಿ ಮಾಡ್ತಾ ಇದ್ವಿ. ಇಲ್ಲ ಅದೆಯಾ ವ್ಯಾಲೆಟ್ ಕಾಣಿಸ್ತಾ ಇಲ್ಲ, ಸೊ ಇವತ್ತು ಅಷ್ಟೇ ಲೇಟ್ ಆಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಅವಳೇ ಕಂಡು ಹಿಡ್ಬಿಟ್ಲು. ತುಂಬಾ ಹುಷಾರಲ್ವ ಅವಳು. ಹಾಗಾಗಿ ಇನ್ನು ಬಂಗಾರಿಗೆ ಹೇರ್ ಸ್ಟೈಲ್ ಹಾಕಿದ್ದೆ ಅಲ್ವ, ನನಗೂ ಅದೇ ಥರ ಬೇಕು ಅಂತ ಕೇಳ್ಬಿಟ್ಟು ಹಾಕಿಸ್ಕೊಂಡ್ಲು. ಅಯ್ಯೋ, ಇಷ್ಟು ತಗೋಯ್ತಾ? ಇಲ್ಲಿಂದ ಅರ್ಧ ಗಂಟೆ ಲೇಟ್ ಆಗೋಯ್ತು. ನೀವು ಕೂಡ ಸರಿ ಬಾಗ್ಲಾಕು. ನಾನೇನು ಲೇಟ್ ಮಾಡಿಲ್ಲ. ನಿಮ್ಮಿಬ್ರು ನಾನು ಶೂಸ್ ಬೇಗನೆ ಹಾಕ್ತೇನೆ. ನಿಮ್ಮಪ್ಪ ಇನ್ನ ಅಲ್ಲಿ ಲೊಕೇಶನ್ ಆಗ್ತಾ ಇತ್ತು. ನಿಮ್ಮಿಬ್ರಿಗೂ ಹೇರ್ ಸ್ಟೈಲ್ ಮಾಡೋಷ್ಟರಲ್ಲಿ ನಂಗೆ ಲೇಟ್ ಆಯ್ತು. ಈ ಸಮ್ಮರಲ್ಲಿ ಬಂಗಾರ ನೋಡೋಕೆ ಒಂದು ಖುಷಿ ಏನು ಹೇಳು? ಗ್ರೀನ್ರಿ, ಫುಲ್ಲು ಗ್ರೀನ್ ಎಲ್ಲ ಕಡೆ.
ಇಲ್ಲಿಂದ 1 hour ಇದೆ ಅವ್ರ ಮನೆಗೆ. ಇವಾಗ ಹೋಗಬೇಕು. ಹೋಗ್ತಾ ಹಾಗೆ ಅವ್ರ ಮನೆಗೆ ಏನಾದ್ರು ಗಿಫ್ಟ್ ತೊಗೊಂಡು ಹೋಗಬೇಕು. ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ಸೊ ಬನ್ನಿ, ಕಾವ್ಯ ಅವ್ರ ಮನೆಗೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್, ಖುಷಿನಾ ಫ್ರೆಂಡ್ನ ನೋಡೋದಕ್ಕೆ? ಕಾವ್ಯ ಆಂಟಿನ ಮೀಟ್ ಮಾಡಕ, ಫ್ರೆಂಡ್ ನೋಡಕ? ಎರಡೂನಾ? ಇಬ್ರುನಾ? ಓಕೆ, ಇಬ್ರು ಆಯ್ತಾ? ಏನಪ್ಪ ಅದು? ಅಮ್ಮ ಅವ್ರ ಮನೆಗೆ ತಗೊಂಡೋಗಲ್ಲ, ಬರೀ ಕಾರಲ್ಲಿ ಬೋರ್ ಆಗುತ್ತೆ ಅದಕ್ಕೆ. ಅಮ್ಮ ಕೈಯೆಲ್ಲ ಗಲೀಜ್ ಮಾಡ್ಕೊಂತಾರಲ್ಲ. ಎಷ್ಟು ಸರಿ ಹೇಳಿದೀನಿ ನಂದು ಅಕ್ಕಂದು ಅಂತ ಏನಿಲ್ಲ ಅಂತ. ನಾನ್ ತಾನೇ ತಗೊಂಡ್ ಬಂದಿದ್ದು ಪಾರ್ಟಿಯಿಂದ. ಹಂಗೆಲ್ಲ ಹೇಳ್ಬಾರ್ದು. ಅಕ್ಕನ ನಿಂಗೆ ಶೇರ್ ಮಾಡತ್ತೆ ತಾನೆ. ನಮ್ದು ಇಬ್ರದ್ದು ಅಷ್ಟೇ, ನಂದು ನಿಂದು ಅನ್ಬಾರ್ದು. ಸರಿ, ಓಕೆ, ಫೈಟಿಂಗ್ ಮಾಡ್ಕೊಂಬೇಡಿ. ಬಾಯ್. ನಮ್ಮನೆಯಿಂದ ಕಾವ್ಯ ಅವ್ರ ಮನೆಗೆ 32 miles ಇದೆ. ಆಲ್ಮೋಸ್ಟ್ 35 to 40 minutes ಆಗುತ್ತೆ. ಆದರೆ ಟ್ರಾಫಿಕ್ ಇತ್ತು ಅಂತ ಅಂದರೆ 45 to 50 minutes ಕೂಡ ಆಗುತ್ತೆ. ಸೊ ಹೇಳೋಕ್ಕಾಗೋದಿಲ್ಲ. ಇನ್ನೊಂದೇನಂತ ಅಂದರೆ ನಮಗೆ ಇಲ್ಲಿ ಒಬ್ಬರು ಮನೆಯಿಂದ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಅಂತ ಅಂದರೆ ತುಂಬಾ ದೂರ ಆಗುತ್ತೆ. ರೋಡ್ ಚೆನ್ನಾಗಿರೋದ್ರಿಂದ ಗೊತ್ತಾಗೋದಿಲ್ಲ. 1 hour ಒಳಗಡೆ ಹೊರಟೋಗ್ತೀವಿ. ತುಂಬ ಟ್ರಾಫಿಕ್ ಇತ್ತು ಅಂತಂದರೆ 1.5 hour ಕೂಡ ಆಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಟು ಚನ್ನಪಟ್ಟಣ ಅಥವಾ ಬೆಂಗಳೂರು ಟು ಮೈಸೂರು ಈ ಥರ ಎಲ್ಲ ಓಡಾಡ್ತಿರ್ತೀವಿ ಅಂತ ಹೇಳ್ಬೋದು. ಸೊ ಮಕ್ಕಳಿಬ್ರು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಲೈಮ್ ಕೂಡ ತಂದಿಟ್ಕೊಂಡಿದ್ರು. ಸುಮಾರು ಹೊತ್ತು ಆಟ ಆಡ್ಕೊಂಡು ಪಾಪ ಟೈಮ್ ಪಾಸ್ ಮಾಡ್ತಾ ಇದ್ರು. ಇನ್ನು ಕಾವ್ಯ ಅಂತೂ ನಮ್ಮನ್ನ ತುಂಬಾ ದಿನಗಳಿಂದ ಕರೀತಾ ಇದ್ರು. ಅವರು ನಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಯುಗಾದಿ ಹಬ್ಬ ಮಾಡಿದ್ರಿ ಅಲ್ಲ, ನಾವು ಈ ವರ್ಷ ಮಾಡಂಗಿರ್ಲಿಲ್ಲ. ಹಾಗಾಗಿ ಹೇಗೂ ನೀವು ಹಬ್ಬ ಮಾಡಲ್ವಲ್ಲ, ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ರು. ಅಷ್ಟರಲ್ಲಿ ಬಂಗಾರದ್ದು ಹಿಂಗಾಯಿತು. ಸರಿ, ನೀನು ಈವೆಂಟ್ ಮಾಡಿದ್ರೆ ನೀವೇ ನಮ್ಮ ಮನೆಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಹೋಗೇ ಇರಲಿಲ್ಲ. ಈವೆಂಟ್ ಮುಗಿದ್ಮೇಲೂ ಅಷ್ಟೇ ಪ್ರತಿ ವಾರ ಕರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಫಸ್ಟು ಲೆಗೋ ನೋಡಿದ್ವಿ. ಅದು ಎಲ್ಲ ಮಕ್ಳಿಗೂ ಇಷ್ಟ ಆಗಲ್ಲ, ಇಂಟ್ರೆಸ್ಟ್ ಇರಲ್ಲ. ಇದಾದರೆ ಸ್ವಲ್ಪ ಆ್ಯಕ್ಟಿವಿಟಿ ಹೆಣ್ಮಕ್ಳೆಲ್ಲ ಆಗುತ್ತಲ್ಲ. ಸೊ ಈ ಥರ ಕಿಚನ್ ಟಾಯ್ಸ್ ನೋಡಿದ್ವಿ. ಅದು ನಾರ್ಮಲ್ ಆಗಿರುತ್ತೆ. ಇದಾದ್ರೆ ಡ್ರಾಯಿಂಗು ಅಥವಾ ಓದೋದು ಟೀಚರ್ ಎಲ್ಲ ಆಡ್ತಿರ್ತಾರೆ ಯಾವಾಗಲೂ. ಸೊ ನೋಡೋಣ. ಸೊ ಫೈನಲಾಗಿ ಈ ಟಾಯ್ನ ತೊಗೊಂಡ್ವಿ. ಪ್ರೊಜೆಕ್ಟರ್ ಈಸಲ್. ಟಾಯ್ ಅನ್ನೋದಕ್ಕಿಂತ ಒಂದು ಆ್ಯಕ್ಟಿವಿಟಿ ಇದ್ದಂಗೆ ಆಗುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ. ಏನಾದರೂ ಬರೆಯೋದಾಗಿರ್ಬೋದು ಆ ಥರ ಎಲ್ಲ. ಅದರಲ್ಲೂ ಮಕ್ಕಳಿಗೆ ಅಮೆರಿಕಾದಲ್ಲಿ ಟಾಯ್ಸ್ ತೊಗೊಬೇಕು ಅಂತಂದರೆ ತುಂಬಾ ಆಪ್ಷನ್ಸ್ ಇದ್ದಾವೆ. ಆದರೆ ಏನಕ್ಕೆ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಆ್ಯಕ್ಟಿವಿಟಿ ಅಷ್ಟು ಇಲ್ಲದೇ ಇರೋ ಕಾರಣ ಎಲ್ಲ ಪೇರೆಂಟ್ಸು ಮನೆಯಲ್ಲಿ ಎಲ್ಲ ಥರ ಟಾಯ್ಸು ತಂದ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವ್ದು ತೊಗೊಂಡ್ರು ಯಾವುದಾದ್ರೂ ಒಂದು ಅವ್ರ ಮನೇಲಿ ಇರುತ್ತೆ, ಈ ಥರನೇ ಅನಿಸ್ತಾ ಇರುತ್ತೆ. ಸೊ ಅದ್ರಲ್ಲಿ ತುಂಬಾ ಹುಡುಕಿ ತೊಗೊಬೇಕಾಗತ್ತೆ. ಇನ್ನು ಕಾವ್ಯನ್ಗೆ ಒಂದು ಪುಟ್ಟು ಗಿಫ್ಟ್ ತೊಗೊಂಡೆ. ಸೊ ಇನ್ನೇನು ಮನೆಗೆ ಬಂದ್ವಿ. ಅವಾಗಲೇ ನನಗೆ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ತೆಗೆದಿಟ್ಕೊತಾ ಇದೆ ನೋಡಿ, ಇದೆ ಅದು. ಹಾಯ್, ಪೂರಿ ವಾಸನೆ ಇಲ್ಲಿವರೆಗೂ ಬರ್ತಾ ಇದೆ. ಹಾಯ್ ಲಕ್ಷಣ್ಯ, ಏನ್ ಫ್ರೆಂಡ್ ಮಾತಾಡ್ಸಲ್ವ, ಓಡೋಗ್ತಿದ್ಯಲ್ಲ. ನೀವು ಕಳ್ಸಿರೋ ಲೊಕೇಶನ್ನು ಅಲ್ಲಿ ಕರ್ಕೊಂಡು ಹೋಗಿತ್ತು. ಕರೆಕ್ಟಾಗಿ ಬಂದು ವಾಪಸ್ ಹೋಗಿದ್ದೀವಿ. ಇಲ್ಲಿ ಅಲ್ಲಿಗೆ ಹಾಕಕ್ಕೆ ಓಡೋಗ್ತಾ ಇದ್ದಾರೆ ಅವಳಿಗೆ ಅಲ್ವಾ? ಲಕ್ಷಣ್ಯ, ದಿಸ್ ಇಸ್ ಫಾರ್ ಯು. ಲೈಟ್ ಇದೆನಾ? ಇಷ್ಟ ಆಯ್ತಾ? ಕಾವ್ಯ, ನಾನು ಕವರ್ ಇಲ್ಲ ಹಂಗೆ ಇಟ್ಕೊಂಡ್ಬರ್ತೇನೆ. ದಿಸ್ ಇಸ್ ಫಾರ್ ಯು. ಹಂಗಿಲ್ಲ, ಫಸ್ಟ್ ಟೈಮ್ ಬರ್ತಾ ತಗೋ ಲಕ್ಷಣ್ಯ. ಇಬ್ರಲ್ಲಿ ಯಾರಾದ್ರೂ ಯೂಸ್ ಮಾಡಿ. ಟೇಕ್ ಇಟ್ ಲಕ್ಷಣ್ಯ, ಹಂಗೆಲ್ಲ ಮಾಡಬಾರ್ದು. ಹೇ ಕಾವ್ಯ, ನಾನು ಆರಾಮಾಗಿ ಇಸ್ಕೊಂಡಿಲ್ಲ ಎಲ್ಲ. ಕೈಯಿಂದ ಈಸ್ಕೋತಾನೆ ಇಲ್ಲ, ಬೇಜಾರ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದಕ್ಕೆ ಲೇಟ್ ಆಯ್ತು. ಇಷ್ಟ ಯೂಸ್ ಮಾಡ್ತೀಯ ಲಕ್ಷಣ್ಯ? ಇಷ್ಟ ಆಯ್ತಾ? ಸೇಮಾ? ಹಗ್ ಮಾಡ್ಕೊಂಡ್ಯಾ ನಿನ್ ಫ್ರೆಂಡ್ನ? ಅಷ್ಟೆಲ್ಲ ಹಗ್ ಮಾಡ್ಕೊಳಲ್ವಾ? ಅದೇನ್ ನಾಚಿಕೆ ಇಬ್ರಿಗೂ?
ನಾನು ಹಾಕ್ಬೇಕಾದ್ರೆ ಅನ್ಕೊತಾ ಇದೆ ಇವತ್ತು. ಅವ್ರಿಗೆ ಇಷ್ಟ ಇಲ್ಲ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗ್ತೀನಿ ಅಂತ. ಎಲ್ಲಿಗೆ ಹೋಗ್ತೀರಾ ಯಾವಾಗ್ಲೂ? ಅದಕ್ಕೆ ಕುರ್ತಾ ಎಲ್ಲ ಪೂಜೆ ಮಾಡ್ಬೇಕಲ್ಲ. ಏನ್ ಗೊತ್ತಾ, ಈ ತರ ಮನೆಗ್ ಬಂದಾಗ್ಲೇನೆ ನಾವ್ ಹಿಂಗ್ ರೆಡಿ ಆಗಿ ಬರಕ್ಕಾಗದು. ಅಂದ್ರೆ ಸಿಂಪಲ್ ಆಗಿ ಕುರ್ತಾಸ್ ಹಾಕೊಂಡ್ ಬರಕ್ಕಾಗದು. ಏನ್ ಅಡ್ಗೆ ಮನೆಯೆಲ್ಲ ಘಮ 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 ಅಂತ ಇದೆ. ಏನೇನೋ ಮಾಡ್ಬಿಟ್ಟಿದೀರಾ? ಅವ್ರದ್ದು ಅದು ನೇಲ್ ಸೆಟಪ್ ಬಾರ್ ಅಂತೆ. ಅವ್ರು ಬಂದ್ರೆ ಅವ್ರಿಗೆ ನೇಲ್ ಪೇಂಟ್ ಹಾಕ್ಬೇಕಂತ ಎಲ್ಲ ನೀಟಾಗಿ ರೆಡಿ ಮಾಡಿದಾಳೆ ಅವಳು. ಯಪ್ಪ, ಮೇಕಪ್ದು ಇದೇ ತರ ಒಂದು ತಗೊಳ್ಳೋಣ ಅಂತ ನೋಡಿದ್ವಿ. ನಾವೇ ಪ್ರಮೋಟ್ ಮಾಡ್ದಂಗಿರುತ್ತೆ. ಮಕ್ಳಿಗೆ ಕುಡಿಸ್ಬಿಟ್ಟಲ್ವಾ, ಬೇಡ ಅಂದ್ಬಿಟ್ಟು ವಿನಯ್ ಹೇಳ್ದೆ ಬೇಡ, ಚೆನ್ನಾಗಿದೆ. ಅದಕ್ಕೆ ಇದು ಸೇಮ್ ನಮ್ಮ ಹತ್ರ ಒಂದು ಮ್ಯಾಟ್ ಇದೆ. ನಮ್ಮ ಹತ್ರ ಡೈನಿಂಗ್ ಟೇಬಲ್ ಮೇಲೆ ಮ್ಯಾಟ್ ಇದೆ ಸೇಮ್. ಆ ತರನಾ? No, that's not a book. ಅವಳ ಆಮೇಲೆ ತಿಂತಾಳೆ. ತಗೊಳ್ಳಿ, ಅವರು ಕುಡಿತಾರೆ. ಅಯ್ಯೋ ನಾಚಿಕೆ ಆಗುತ್ತೆ ಅದಕ್ಕೆ. ಎಲ್ಲಿದ್ದು ನಾಚಿಕೆ ಇದು? ತಗೊಳ್ಳಿ ನೀವು, ನಂಗೆ ಕೊಡ್ತಾ ಇದ್ದೀನಿ ನಾನು. ಚೆನ್ನಾಗಿದ್ಯಾ? ಆಮೇಲಿಂದ ಕುಡಿ, ಲೆಮನೇಡ್ ಅಂತಮ್ಮ ಆಮೇಲಿಂದ ಕುಡಿಲ್ಲ. ಕೇಳಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಪುಡಿ ಟೇಸ್ಟ್, ಸ್ವಲ್ಪ ಸ್ವಲ್ಪ ಆಮೇಲಿಂದ ಕುಡಿ. ಹೆಸರೇ ಪಿಂಕ್ ಕಲರಾ? ಗ್ಲಾಸ್ ಇಸ್ ಪಿಂಕ್. ಗ್ಲಾಸ್ ಪಿಂಕ್. Let's move on to the next one. Maggie, I'm a food Maggie. I can friend Maggie. Let's move on to the next one. I think it's bracelet. No, bracelet more. No, it's doing musicals. ಮ್ಯೂಸಿಕಲ್ ಚೇರ್ ಇರೋದು ಮುಚ್ಚೇರು, ಇರೋದು ಮುಚ್ಚೇರು ಮಾಡ್ತೀರಾ? My dad was like this and I did that. ಪೀಸ್ ಮಾಡ್ಕೊಡ್ಬೇಕಾದ್ಯಾ? ತಿಂತಾರೆ ಬಿಡಿ, ತಿಂತಿ ಅಲ್ಲಪ್ಪ. ತಿನ್ನು, ನೀಟಾಗಿ ತಿನ್ನು. ಪೀಸಾ ಮಾಡ್ಕೊಡು. It's hard. ಏನ್ ಲಕ್ಷಣ್ಯ, Hi. ಏನ್ ತಿಂತಾ ಇದೀಯಾ? ಪೂರಿನಾ? Just a piece. ಬಂಗಾರು ಹೊಟ್ಟೆ ಫುಲ್ ತುಂಬೋಗಿದೆ ಬಂಗಾರು. Auntie, ಓ ಇಲ್ಲಿ ನೋಡಪ್ಪ, ಇಲ್ಲಿ ಆಂಟಿನ ನೀವು ಕರ್ಸಿವ್ ಬರೀತೀರಾ? ಎಲ್ರು ಕರ್ಸಿವಪ್ಪ, ಅಲ್ಲೋದಿರೋರೆಲ್ಲರೂ. ಇಲ್ಲ ಹಂಗೇನೆ ಶಾಕ್ ಅಲ್ವಾ ಕಾವ್ಯ? ನಾನು ಕರ್ಸಿವ್ ಬರೀತೀನಿ. ಕಾವ್ಯ ಮಾಡಿದ ಅಡಿಗೆ ಎಲ್ಲ ನನಗೆ ತೋರ್ಸಕ್ ಆಗೇ ಇಲ್ಲ. ಸಿಕ್ಕಾಬಟ್ಟೆ ಮಾಡಿದ್ದಾರೆ. I want I will give you. I will give you. ಕಾವ್ಯ ಜಾಮೂನು, ಪನ್ನೀರ್ ಗ್ರೇವಿ, ಪನ್ನೀರ್ ಬೌಲ್ ಬೇಕಾ? ಓಕೆನಾ ಲಕ್ಷಣ್ಯ? ಕೊನೆಗೂ ಜಾಮೂನ್ನ ಮಿಸ್ಸೇ ಮಾಡ್ಲಿಲ್ಲ. ಓಕೆ ಆಂಟಿ ಗೊತ್ತಾ, ಕಮ್ಮಿ ಕಮ್ಮಿ ಮಾತ್ರ ಬರ್ಕೋತಾರೆ. ತುಂಬಾ ಜಾಸ್ತಿ ಬರ್ಕೊಂಡು ಹೌದು ಹೌದು, ದಟ್ಸ್ ಅ ಪ್ರೆಷರ್. ಬೇಜಾರಾಗುತ್ತಲ್ಲ. ಓಕೆ, ಐ ಗಿವ್ ಯು 3. ಇಂಡಿಯಾ ರಿಕ್ಷಾ. ಎಲ್ಲಿಂದ ತಂದೆ ಕಾವ್ಯ? ಕೊಡ್ತೀನಿ, ಅದಿದೆ ನನ್ನ ಹತ್ರ. ಅದು ಬಾಯ್ ಬಾಯ್ ಗಿಡ್ಡೂಸ್. Bye bye. Talk. Amma, I want to hug you before. ಒಬ್ರು ನೋಡಿ ಒಬ್ರು. ಅಯ್ಯೋ ಹುಷಾರಾಗಿ ಹೋಗ್ಬಾರಮ್ಮ. Did you ever roll down stairs? That would be the scariest thing. ಬಂದ್ವಿ, ಸ್ವಲ್ಪ ಹೊತ್ತು ಮಕ್ಳು ಆಟ ಆಡಿದ್ರು. ಅದಾದ್ಮೇಲೆ ಊಟ ಎಲ್ಲ ಆಯಿತು. ಊಟ ಆದಮೇಲೂ ಮಕ್ಕಳು ತುಂಬ ಹೊತ್ತು ಆಟ ಆಡ್ತಾಯಿದ್ರು. ಮನೇಲಿ ಎಷ್ಟೊತ್ತು ಆಟ ಆಡ್ತಾರೆ, ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಪಾರ್ಕ್ಗೆ ಮತ್ತು ಸ್ಪ್ಲಾಶ್ ಪ್ಯಾಡ್ಗೆ ಹೋದರು. ತುಂಬಾ ಬಿಸಿಲಿತ್ತು. ಬಂದಮೇಲೆ ನೋಡಿ ಆದಿನ ಮುಖ ಹೆಂಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಅವ್ರನ್ನು ಕಳಿಸ್ಬಿಟ್ಟು ನಾವಿಬ್ಬರು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಹೌಸ್ ವಾರ್ಮಿಂಗ್ದು ಫೋಟೋಸ್ ಇತ್ತು, ನೋಡ್ತಿದ್ವಿ. ಸೊ ಫೈನಲಿ ಅವ್ರನ್ನ ಕಳ್ಸಿದ್ವಿ ಆಚೆಗೆ. ಅವಾಗಿಂದ ನಾವಿಬ್ರು ಮಾತಾಡೇ ಇಲ್ಲ. ಹಾಯ್ ಹೇಳಿ ಕಾವ್ಯ. ಇವಾಗ ಅವರ ಹೌಸ್ ವಾರ್ಮಿಂಗ್ದು ಫೋಟೋಸ್ ಎಲ್ಲ ತೋರಿಸ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಗಡೆಗೆ ಹಾಕ್ಬಿಟ್ಟಿದ್ದೀವಿ. ಇವಾಗೆಲ್ಲ ಅವ್ರು ಹೋಗ್ಬಿಟ್ಟು ಪಾರ್ಕ್ಗೆ ಆಟ ಆಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ನಾವು ಮಾತಾಡಿ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಕೂತಿರೋದು. ಹೊಟ್ಟೆ ಅಂತೂ ತುಂಬಿಟ್ಟಿದೆ, ಸಿಕ್ಕಾಬಟ್ಟೆ ಮಾಡಿಬಿಟ್ಟಿದ್ರು.
ಇವರು ಫುಲ್ ವೆಜ್ಜು, ಅವ್ರ ಹಸ್ಬೆಂಡ್ ಫುಲ್ ನಾನ್ ವೆಜ್ಜು. ಹಂಗಾಗಿ ಐಟಮ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ವಾ ಕಾವ್ಯ? ಇವ್ರೇನು ತಿಂದೇ ಇಲ್ಲ ನಾನ್ ವೆಜ್. ವೆಜ್ ತಿಂದಿಲ್ಲ ಅಂತ. ರಸಮನ್ನ ತಿಂದೆ. ಅದಾದ್ಮೇಲೆ ಏನೋ ಚಾಟ್ ಮಾಡಿದ್ರಪ್ಪ, ಹೆಸರು ಬೇಳೆದು. ಏನೇನು ಹಾಕಿದ್ರಿ? ಮೂಂಗ್ ದಾಲು, ಕಡಲೆಕಾಯಿ ಬೀಜ, ಕ್ಯಾರೆಟ್, ಆನಿಯನ್ಸ್, ಕ್ಯೂಕಂಬರ್ಸ್, ಅದೇ ಮತ್ತೆ ಇನ್ನೇನು ಹಾಕಿದೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಚೆನ್ನಾಗಿತ್ತು. ಈ ಸೇವ್ ಪೂರಿಗೆ ಹಾಕ್ತಾರಲ್ಲ ಸೇಮ್ ಅದೇ ತರ. ಸೊ ವೆಜ್ ನಾನ್ ವೆಜ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡಿದೀವಿ. ಅದಾದ್ಮೇಲೆ ಜಾಮೂನ್ ಕೊಟ್ರು, ಜಾಮೂನ್ ತಿಂದ್ವಿ. ಅಮ್ಮನ ಹೆಸರೇನು? ಶಕುಂತಲಾ. ಹಾಯ್ ಶಕುಂತಲಾ ಆಂಟಿ. ವ್ಲಾಗ್ಸ್ ತುಂಬಾ ನೋಡ್ತಿರ್ತೀರಂತೆ, ಎಲ್ಲ ಹೇಳ್ತಿರ್ತೀರಂತೆ. ಹಿಂಗ್ ಕೊಡಕ್ ಹೇಳು, ಹಂಗ್ ಹೇಳೋ ಕೊಡಕ್ ಹೇಳು, ಊಟ ಬಂಗಾರು ನಿಂಗೆ ನೋಡ್ಕೊಳ್ಳೋದಕ್ಕೆ ಹೇಳು ಅಂತೆಲ್ಲ ಹೇಳ್ತಿರ್ತಾರೆ ಅಂತ ಕಾವ್ಯಂಗೆ. ತುಂಬಾ ಥ್ಯಾಂಕ್ಸ್ ಆಂಟಿ, ಈ ವ್ಲಾಗ್ ನೋಡ್ತಾ ಇದ್ರೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಕೂಡ ಮಾಡ್ತಾರೆ ಆಂಟಿ ಒಂದೊಂದ್ಸರಿ. ಯಾವಾಗ್ಲೂ ಅಲ್ಲ, ಒಂದೊಂದ್ಸರಿ ಮಾಡ್ತಾರೆ. ಓಕೆ, ಮತ್ತೆ ಸಿಗುವ ಆಮೇಲೆ. ಬಾಯ್. ಅತ್ತೆ ಮಾವನ್ನ. ಓಕೆ, ನನ್ನ ಮೈದನ ಮಕ್ಕಳು. ಲಕ್ಷಣ್ಯ ನೋಡಿ ಹೆಂಗಿದ್ದಾಳೆ, ಚೆನ್ನಾಗಿದ್ದಾಳೆ. 2 ವರ್ಷಕ್ಕೆ ಮೊದಲಲ್ವಾ ಇದು? 22. 3 years ಆಗುತ್ತೆ ಅಕ್ಟೋಬರ್ಗೆ. 3 ಜನ ಗಂಡು ಮಕ್ಕಳಲ್ವಾ? 4. ಪಾಂಡು ದೊಡ್ಡವರು. ಚೆನ್ನಾಗಿದ್ದೀರಾ ಕಾವ್ಯ? ಚೆನ್ನಾಗಿ ರೆಡಿ ಆಗಿದ್ದೀರಾ? ಏನೂ ಇಲ್ಲ, ನಾನು ಚೆನ್ನಾಗೇ ಇಲ್ಲ. ನೋಡಿ ನಮ್ಮ ದೊಡ್ಡತ್ತೆನ. ದೊಡ್ಡತ್ತೆ ಅಂತ ಈ ತರ ಪೂಜೆ ಎಲ್ಲ ನೋಡ್ತಾ ಇದ್ರಲ್ಲ, ದೊಡ್ಡ ಸೊಸೆ ನಮ್ಮತ್ತೆ. ಮನೆಯಲ್ಲಿ ಹಿರಿ ಸೊಸೆ ಆದ್ರೆ ಜವಾಬ್ದಾರಿನೂ ಆಟೋಮ್ಯಾಟಿಕ್ ಆಗಿ ಜಾಸ್ತಿನೇ ಇರುತ್ತೆ ಕಾವ್ಯ. ನೋಡಿ ಮಾರ್ಬಲ್ಲು ನಿದ್ದೆ ಮಾಡ್ತಾ ಇದ್ದೀರಾ? ಹ್ಞೂ ಅಂತೆ. ಕ್ಯೂಟ್ ಆಗಿದ್ದಾಳಲ್ಲ ಇದ್ರಲ್ಲಿ. ಅವಳದೇ ಇರೋದು ಫೋಟೋ. ಅವಳಿಗೆ ಫುಲ್ಲು ಹುಚ್ಚು ಫೋಟೋಸು. ನೋಡಿ ಇಲ್ಲಿ ನಿಮ್ಮ ಥರನೇ ಇದ್ದಾಳೆ ಕಾವ್ಯ. ನಮ್ಮ ಅಮ್ಮನ ಥರನೂ ಅನಿಸ್ತಾಳೆ ಒಂದೊಂದ್ಸಲ. ಹೌದಾ? ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಹೌಸ್ ವಾರ್ಮಿಂಗ್ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು. ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ಲೈಡ್ ಹಾಕ್ತೆ. ಇದು ಕಾವ್ಯ ಅವರು ಬೆಂಗಳೂರಿಂದ ಅಂದರೆ USA ಬರೋಕ್ಕೆ ಮೊದಲು ಅಲ್ಲಿ ಮನೆ ಕಟ್ಟಿರೋ ಅಂಥದ್ದು. ಇನ್ನು ಯಾವಾಗಲೂ ಹೇಳ್ತಿರ್ತೀನಿ, ಇವ್ರು ನಮ್ಮ ದೊಡ್ಡತ್ತೆ ಇದ್ದಂಗೆ ತುಂಬ ಸ್ಟ್ರಿಕ್ಟು ಅಂತ ಹೇಳ್ಬಿಟ್ಟು ಕಾವ್ಯನಿಗೆ. ಏನಕ್ಕೆ ಯಾವಾಗಲೂ ಆ ರೀತಿ ಹೇಳ್ತೀನಿ ಅಂತ ಅಂದರೆ, ಅವರ ಹಸ್ಬೆಂಡ್ ಜೊತೆ ಅಂದರೆ 4 ಜನ ಅಣ್ಣ ತಮ್ಮಂದಿರು ಇರೋದು. ಅವರಲ್ಲಿ ಇವರೇ ದೊಡ್ಡ ಸೊಸೆ. ಎಲ್ರಿಗೂ ಮದುವೆ ಆಗಿದೆ, ಮಕ್ಕಳು ಇದೆ. ಆದರೆ ಎಲ್ಲ ಒಂದು ಮನೆಯಲ್ಲಿ ಶಾಸ್ತ್ರಗಳಾಗಿರ್ಬೋದು ಪ್ರತಿಯೊಂದು ಗೊತ್ತು. ಅದರಿಂದ ನಾನು ಅವಾಗವಾಗ ಕಾಲು ಎಳಿತಿರ್ತೀನಿ ಅಷ್ಟೇ. ಸೊ ಅವ್ರ ಕುಟುಂಬದ ಒಂದಷ್ಟು ಫೋಟೋಸು ಎಲ್ಲನೂ ಶೇರ್ ಮಾಡಿದ್ರು. ಹಿಂದಿನ ದಿನ ಪೂಜೆ ಮಾಡಿದ್ದು, ಹೌಸ್ ವಾರ್ಮಿಂಗ್ ದಿನ ಪೂಜೆ ಮಾಡಿದ್ದು, ಅವ್ರ ಅತ್ತೆ ಮಾವ ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ರು. ಸೊ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಅಯ್ಯೋ ಹೆಂಗಾಗ್ಬಿಟ್ಟಿದ್ಯಾ ಬಂಗಾದ್ಯಾ? ಅಮ್ಮ ಸ್ವಿಮ್ ಸೂಟ್ ಹಾಕೊಂಡ್ಬೋದ? ಸ್ವಿಮ್ ಸೂಟಾ? ಬಂದು ಕರ್ಕೊಂಡು ಹೋಗ್ತಾರೆ. ಓಕೆನಾ ಕಾವ್ಯ? ಕಳಿಸಿ ಅವಳನ್ನ. ಹಾಲಿಡೇಸ್ ಅಲ್ವಾ? ಅಲ್ಲ, ಮಗಳ ಜೊತೆ ಅಮ್ಮ ಗಿಫ್ಟ್. ನನ್ಗೇನೋ ಆದ್ಯನ್ ಜೊತೆ ಇದ್ಬಿಡ್ತಾಳೆ ಅನ್ಸುತ್ತೆ. ಲಕ್ಷಣ್ಯ ನೀನ್ ಅಮ್ಮ ಅಪ್ಪ ಬೇಕು ಅಂತ್ಯಾ, ಆದ್ಯನ್ ಜೊತೆ ಇರ್ತೀಯ? ಕರೆಕ್ಟಾಗಿ ಹೇಳ್ಬೇಕು. ಆದ್ಯನ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆದ್ಯನ್ ಜೊತೆ ಇರ್ತಾಳಂತೆ. ನಮ್ಮನೆಗೆ ಅಮ್ಮ ಸಮ್ಮರ್ ವೆಕೇಶನ್ಗೆ ಒನ್ ಡೇ ಸ್ಲೀಪ್ ಮಾಡ್ತಾರೆ ಅಂತ. ಒನ್ ಡೇ ಅಂತ 1 ವೀಕ್ ಅಂತ ಹೇಳಿದ್ದಾರೆ ಮಮ್ಮಿ. 1 ವೀಕ್ ಸಮ್ಮರ್ ಹಾಲಿಡೇಸ್ಗೆ. ಆದ್ಯ ಕೆನ್ನೆಯಲ್ಲಿ ಓ ಮೈ ಗಾಡ್ ಕೆಂಪಗಾಗ್ಬಿಟ್ಟಿದೆ. ಹಿಂಗ್ ತಿರ್ಗೋ ಆದ್ಯ. ಕುಡಿ ಕುಡಿ. ನಿಮ್ಮಮ್ಮ 1 ಡೇ ಅಂತಾನೆ ಹೇಳ್ತಿರ್ತಾರೆ. ಬಾ ಕೂತ್ಕೋ. ಬರ್ತಾರೆ 1 ವೀಕ್ ಕೂತು. ಫುಲ್ ಎಲ್ಲ ರೆಡ್ ಆಗ್ಬಿಟ್ಟಿದ್ದಾರೆ. ಅತಿ ಬುದ್ಧಿವಂತರು. ಕಲ್ಲುಪ್ಪು ಒಣಮೆಣಸಿನ್ಕಾಯಿ ನಾನ್ ವೆಜ್ ಪ್ಯಾಕ್ ಮಾಡಿದ್ದಾರೆ. ಹಾಕು ಅಂದ್ರೆ ಅದನ್ನೇ ಹೇಳ್ತಿದ್ದೀನಿ, ಅರ್ಧ ಪ್ಯಾಕ್ ಹಾಕ್ಬಿಡಿ, 1 ವಾರ ಅಡುಗೆ ಮಾಡ್ಕೊಂತ. ಅಯ್ಯೋ
ಮೋಸ್ಟ್ಲಿ ಲೀಕ್ ಆಗಲ್ಲ ಮನೇಲಿ ಮಾಡಿರೋದೆಲ್ಲ ಇಲ್ಲೇ ಬಂದಿದೆ. ಆಗಲ್ಲ ಆಗುತ್ತೆ. ಫುಲ್ ಲಾಕ್ ಆಗಿದೆಯಾ? ಇಟ್ಕೊಳ್ಳ ಆಗಿದೆ. ಆಗಲ್ಲ ಅನ್ಕೊಂತೀನಿ. ಸೆಪ್ರೇಟಾಗಿ ಕವರಲ್ಲಿ ಹಾಕಿಬಿಟ್ಟು. ಎಷ್ಟು ಸರಿ ನೈಸ್ ಮೀಟಿಂಗ್. ಬಾಯ್ ಲಕ್ಷಣ್ಯ. ಯಾಕೋ ಅಲ್ಲ ಮೊದಲನೇ ಸರಿ ಸಿಕ್ತಾಗ ಅದೆಲ್ಲ ಅಲ್ವಾ? ಬಾಯ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನಾನ್ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೀನಿ ನೋಡಿ. ಅಯ್ಯೋ ನೋಡಿ ಖಾಲಿ ದೀಪನ್ ಡೈಲಾಗ್ ಮನೆ ಎಲ್ಲ ಖಾಲಿ ಹೋಗಿರ್ತಿದ್ದ ನೋಡಿ ನನ್ನ ಡೈಲಾಗ್ ಎಲ್ಲ ಇವರು ಆಟಾಡ್ತಾ ಇದ್ರು. ಮನೆ ಎಲ್ಲ ಖಾಲಿ. ಇವಾಗ ಒಬ್ರೆ ಅಳಿ ಕುತ್ಕೊಂಡು ಸೋಫಾ ಮೇಲೆ. ನಾನೊಂದು ಕಾರ್ನರ್ ಅಲ್ಲಿ ಪಾಂಡು ಲಕ್ಷಣೆ ಒಂದು ಕಾರ್ನರ್ ಅಲ್ಲಿ ಫುಲ್ ಪಾಪ ಅವಳಂತೂ ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸರಿ ಯಾವಾಗ ಬರ್ತೀರಾ ಹೇಳಿ? ಸಮ್ಮರ್ ಹಾಲಿಡೇಸ್ಗ? ಈಗ ಸಮ್ಮರ್ ಹಾಲಿಡೇಸ್ ನೆಕ್ಸ್ಟ್ ವೀಕ್ ಬನ್ನಿ ಒಂದು ವಾರ. ಓಕೆ ಬಾಯ್. ಬರ್ತೀರಾ ಫ್ರೈಡೇನೆ ಬಂದ್ಬಿಡ್ತಿರ್ಬೇಕಿದೆ. ಹಂಗೆ ಬನ್ನಿ. ಫ್ರೈಡೇ ಬಂದ್ಬಿಟ್ಟು ಫುಲ್ ಮನೆ ನಾನು ತೆಗಿಲೇ ಇಲ್ಲ. ಯಾವ್ದೋ ಕವರಲ್ಲಿ ಇದೆ ಅನ್ಸುತ್ತೆ. ಸೇಮ್ ಸೈಕಲ್ ಅದಿಗ್ ನೋಡಿದೀವಿ ನಾವು. ಆಮೇಲೆ ಬೇಡ ವೈಟ್ ಪಿಂಕ್ ಇರ್ಲಿ ಅಂದ್ಬಿಟ್ಟು ಹಂಗೆ ತಗೊಂಡು. ಈ ಅಂಕಲ್ ಕೈಲಿ ಕೊಟ್ಟು ಕಳ್ಸ್ಬಿಟ್ಟಿದ್ದೀರಾ? ಪಾಪಚ್ಚಿ ಅವಳಿಗೆ ಬೇಜಾರಾಗ್ಬಿಟ್ಟಿದೆ. ಆ ಕಡೆ ಗರಾಜು ಅದ್ರ ಮೇಲೆ ಒಂದು ಮನೆ ಇದೆ, ಲಾಸ್ಟ್ ಮನೆ ಅದು. ಓ ಓಕೆ. ಲಕ್ಷಣ್ಯ ಪಾಪ ಲಕ್ಷಣ್ಯಂಗೆ ತುಂಬಾ ಬೇಜಾರು. ರಾತ್ರಿವರೆಗೂ ಇರಿ ಆಟ ಆಡ್ಬೋದು ಅಂತ ಹೇಳ್ತಾ ಇದ್ಲು. ಆದರೆ ನಾವು ಇನ್ನೂ ಪಟೇಲ್ ಬ್ರದರ್ಸ್ಗೆಲ್ಲ ಹೋಗಬೇಕಾಗಿತ್ತು. ಅಂದರೆ ಅಲ್ಲಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಬೇಕಾಗಿತ್ತು. ಮತ್ತು ಅಲ್ಲಿಂದ ನಮಗೆ 1 hour ಆಗುತ್ತಲ್ವ ಹತ್ರ. ಸೊ ಹಾಗಾಗಿ ಹೊರಡ್ತೀವಪ್ಪ, ಮತ್ತು ನೆಕ್ಸ್ಟ್ ಟೈಮ್ ನೀನೇ ಬಂದ್ಬಿಡು ಸಮ್ಮರ್ ಹಾಲಿಡೇಸ್ಗೆ ಅಂತೆಲ್ಲ ಹೇಳಿಬಿಟ್ಟು ಹೊರಟ್ವಿ. ಮಕ್ಕಳು ಹಾಗೆ ಅಲ್ವಾ, ಒಬ್ರಿಗೊಬ್ರು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಸಿಗುತ್ತೆ ಫಾರ್ಮ್ ಟು ಕುಕ್ಕರ್ ಪರವಾಗಿಲ್ಲ, ಯಾವ್ದಾದ್ರು ಮೀಟ್ ಸ್ಟಾಕ್ ಆದ್ರು. ಅವಳು ಕಾಲು ತಗೋಬೇಕು ಅಂದ್ರೆ ಮಟನ್ ಕಾಲು ತಗೋಬೇಕು. ನಾನು ಒಂದೊಂದ್ಸರಿ ಫ್ಲೋನಲ್ಲಿ ಮಾತಾಡ್ಬಿಡ್ತೀನ, ಯಾವಾಗ್ಲೂ ರೇಗಿಸ್ತಿರ್ತಾರೆ. ಬಟ್ ನಾನು ಸಾಮಾನ್ಯವಾಗಿ ವಿಡಿಯೋಸ್ ಅಲ್ಲಿ ಹಾಕಲ್ಲ. ಇವಾಗ ಹೋಗಿ ಪಟೇಲ್ ಬ್ರದರ್ಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು. ಶಾಪಿಂಗ್ ಆದ್ರೆ ತರಕಾರಿ ಶಾಪಿಂಗ್ ತುಂಬಾ ದಿನ ಆಗಿತ್ತು. ಸೊ ಮುಗೀತು ಶಾಪಿಂಗ್ ಪಟೇಲ್ಸ್ ಅಲ್ಲಿ ಮುಗಿಸಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇನ್ನೇನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ವಾ. ಸೊ ಹಾಗಾಗಿ ಆದ್ಯನ್ಗೆ ಬಂಗಾರಿಗೆ ಅವತ್ತಿಂದ ಕಾಲು ಸೂಪ್ ಆ ಥರದ್ದೇನು ಮಾಡಿಕೊಟ್ಟಿಲ್ಲ. ಏನಕ್ಕಂದರೆ ನಾವು ಈ ಕಡೆ ಸ್ಟೋರ್ಗಳಿಗೆ ಬಂದಿಲ್ಲ, ದೂರ ಇರೋದ್ರಿಂದ ತೊಗೊಳಕ್ಕಾಗಲಿಲ್ಲ. ಇವಾಗ ಗೋಟ್ ಲೆಗ್ ತೊಗೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಸೂಪ್ ಥರ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿ ಇವಾಗ ತೊಗೊತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ಒಂದು ಟೈಮಿಗೆ ಮಾಡ್ಕೊಟ್ಟು ಮಟನ್ನು ಮತ್ತು ಮಟನ್ ಕಾಲು ಇಲ್ಲಿ ನೋಡ್ತಾರೆ ತಿಂದಿರೋ ಯಾರು ಬೇಜಾರು ಮಾಡ್ಕೊಂಬೇಡಿ. ಸೊ ಹಾಗಾಗಿ ಅದು ಮತ್ತು ಒಂದು ಸ್ವಲ್ಪ ಚಿಕನ್ನು ಎಲ್ಲ ತೊಗೊಂಡು ಹೋಗಬೇಕು. ಸೊ ಫೈನಲಿ ಒಂದೇ ಸರಿ ಹೇಳ್ಬೇಕಂದ್ರೆ ಮೀಟ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ನೆಕ್ಸ್ಟು ಮನೆ ಕಡೆಗೆ ಇಲ್ಲಿಂದ ಹೋಗಿ ಸ್ವಲ್ಪ ಸ್ಪ್ರಿಂಕ್ಲರ್ದು ಏನೋ ಪ್ರಾಬ್ಲಮ್ ಇದೆ, ಅದನ್ನ ಒಂಚೂರು ಸರಿ ಮಾಡಬೇಕು ಹಸ್ಬೆಂಡ್. ಈಗ ಸ್ವಲ್ಪ ಲೇಟಾಗಿ ಕತ್ಲೆ ಆಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. 7:26 ಎಷ್ಟು ಬೇಗ ಶಾಪಿಂಗ್ ಮಾಡಿದ್ದೀನಿ ವಿನ, ಇದನ್ನೇ ಲೇಟ್ ಅಂದ್ಬಿಟ್ಟಲ್ಲ. ನಿಂತ್ಕೊಂಡೇ ಇಲ್ಲ, ಪಟ್ಟ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಗೋಧಿ ಹಿಟ್ಟು ಮೇನ್ ಬೇಕಾಗಿತ್ತು, ಗೋಧಿ ಹಿಟ್ಟು ಮತ್ತು ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳೆಲ್ಲ ತಗೊಂಡು ಬಂದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಕಾವ್ಯ ಅವ್ರ ಮನೆಗೆ ಹೋಗಿದ್ವಿ, ಒಂದು ಒಳ್ಳೆ ದಿನಾನ ಕಳೆದ್ವಿ ಅಂತ ಹೇಳ್ಬೋದು. ಇವತ್ತು ಹೇಳ್ಬೇಕು ಅಂತ ಅಂದ್ರೆ ಒಳ್ಳೇದಾಗಿ ಕಳೆದ್ವಿ ಅಂತ ಹೇಳೋದು, ಒಂದು ಒಳ್ಳೆ ದಿನ ನೋಡಿ ಕನ್ನಡ ನನ್ಗೆ ಹೇಳ್ಕೊಡ್ತಾ ಇದ್ದಾನೆ. ಹೋಗ್ಲಿ ಇನ್ನೊಂದ್ಸರಿ ಹೇಳು. ಒಂದು ದಿನಾನ ಒಳ್ಳೇದಾಗಿ ಕಳೆದ್ವಿ. ಓಕೆ ನೋಡಿ, ಒಂದು ದಿನನ ಒಳ್ಳೇದಾಗಿ ಕಳೆದ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ಕಾವ್ಯ ತುಂಬಾ ಥ್ಯಾಂಕ್ಸ್, ನಿಮ್ಮ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿತ್ತು. ಪಾಂಡು ಅವರ ಹಸ್ಬೆಂಡ್ ಇವತ್ತು ನಾನ್ ವೆಜ್ ಮಾಡಿದ್ದು ನಮಗೋಸ್ಕರ. ಏನಂತ ಹಾಸ್ಪಿಟಾಲಿಟಿ ಅಂದ್ರೆ ಹಾಟ್ಸ್ಪಾಟ್ ಚೆನ್ನಾಗಿತ್ತ ಅಂತ ಫೋನ್ ಕಿ ಕರೆಂಟ್ ಅದ್ಯಾ ನೋಡಿ, ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅಮ್ಮ ಹಾಟ್ಸ್ಪಾಟ ಅಂತ ಅಂದ್ರೆ ಅದ್ಯಾ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಲ್ವಾ ನಮಗೋಸ್ಕರ ಅಡ್ಗೆ ಮಾಡಿ. ನೀನು ನೋಡಿದ್ರಲ್ವಾ ಅಂಕಲ್ ಬಂದ್ಬಿಟ್ಟು ಪ್ರತಿ ಒಂದ್ಸರಿ ಆರೆಂಜ್ ಜ್ಯೂಸ್ ಬೇಕಾ, ಪೊಮೊಗ್ರಾನೇಟ್ ಜ್ಯೂಸ್ ಬೇಕಾ, ಐಸ್ ಕ್ರೀಮ್ ಬೇಕಾ, ಆಮೇಲೆ ಇನ್ನೇನ್ ಕೇಳಿದ್ರು ಜಾಮೂನ್. ಸೊ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಲ್ವಾ. ನಿಮ್ಗೆ ಮಾನ್ಸ್ಟರ್ ಎಲ್ಲ ಆಗ್ತಾ ಇದ್ರು, ಪಾರ್ಕ್ ಕರ್ಕೊಂಡೋದ್ರು.
ಸೊ ಹಂಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಟೈಮ್ ಸಾಕಾಗಿಲ್ಲ. ಲಕ್ಷಣ್ಯ ತುಂಬಾ ಬೇಜಾರು ಮಾಡ್ಕೊತಾ ಇದ್ಲು, ಇನ್ನು ಸ್ವಲ್ಪ ಹೊತ್ತೀರಿ ಅಂತ. ನಾವು ಇಲ್ಲೆಲ್ಲ ಶಾಪಿಂಗ್ ಇತ್ತು, ಮತ್ತೆ ದೂರ ಬೇರೆ ಹೋಗ್ಬೇಕಲ್ವಾ, ಹಾಗಾಗಿ ಮನೇಲಿ ಅದೇ ಸ್ಪ್ರಿಂಕ್ಲರ್ ಕೆಲಸ ಬಂದಿರೋದ್ರಿಂದ ಹೊರಟ್ಬಿಟ್ವಿ. ಇನ್ನು ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಅವ್ರನ್ನ ಇನ್ವೈಟ್ ಮಾಡಿದೀವಿ, ಬನ್ನಿ ಒಂದು ವಾರ ಇರಿ ಅಂತ ಹೇಳಿದೀವಿ. ನೆಕ್ಸ್ಟ್ ಟೈಮ್ ಅವರು ನೋಡ್ಬೇಕು, ಬರ್ತಾರೆ. 3 days ಅಂತೂ ಇರ್ತೀನಿ ಅಂತ ಹೇಳಿದ್ದಾರೆ. 1 week ಇರ್ತಾರೆ, ಏನು ಮಾಡ್ತಾರೆ ನೋಡ್ಬೇಕದು. ಸೊ ಹಾಗೆ ಈಗ ಬನ್ನಿ ಮನೆಗೆ ಹೊರಡೋಣ. ಇವತ್ತಿನ ದಿನ ಹಿಂಗಿತ್ತು. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಮಕ್ಳನ್ನ ಕೇಳೋಣ ಇದು ಎಂಜಾಯ್ ಮಾಡಿದ್ರ ಏನು ಅಂತ ಅಂದ್ಬಿಟ್ಟು. ಹಾಯ್, ತುಂಬಾ ಎಂಜಾಯ್ ಮಾಡಿದ್ರಾ? ತುಂಬಾ ಎಂಜಾಯ್ ಮಾಡಿದ್ರಾ? ವಾವ್, ಖುಷಿ ಆಯ್ತಾ ಲಕ್ಷಣ್ಯ ಜೊತೆ ಆಟ ಆಡಿದ್ದು? ಮಿಸ್ ಮಾಡ್ಕೋತಾ ಇದ್ದೀರಾ ಫ್ರೆಂಡ್ನ? ಯಾರು ಜಾಸ್ತಿ? ಲಕ್ಷಣ್ಯನ. ಓಕೆ ಓಕೆ, ಸೂಪರ್ ಪುಟ್ಟ. ಹೊರಡೋಣ ಮನೆಗೆ. ಬಂಗಾರು ಬಂದಿದ್ಲು, ಬಂದ್ಬಿಟ್ಟು ಅಮ್ಮ ಪಪ್ಪ ಅಮ್ಮಂಗೆ ಹೆಲ್ಪ್ ಮಾಡು ಅಂತ ಕಳ್ಸುತ್ತೆ ಅನ್ನೋದಕ್ಕೋಸ್ಕರ ಬಂದೆ ಅಷ್ಟೇ ಅಮ್ಮ ಅಂತ ಒಳಗಡೆ. ಏನು ಮಾಡ್ಲಿಲ್ಲ, ಕವರ್ ಎತ್ಕೊಂಡು ಬಂದೆ. ಕವರ್ ಒಂದು ಕಟ್ ಮಾಡ್ಕೊಟ್ಲ ಅಷ್ಟೇ. ಆದ್ಯ ಆಗಿದ್ರೆ ಬಿಲ್ಲಿಂಗ್ ಗೌಳೆ ತೆಗೆದು ಇಟ್ಟಿ ಬಿಲ್ಲಿಂಗು ಮಾಡಿಸ್ಕೊಂಡು ಟ್ರಾಲಿನೂ ಎಳ್ಕೊಂಡ್ ಬಂದಿರೋಳು. ಬಿಲ್ಲಿಂಗ್ ಕೂಡ ನಾನು ಎತ್ತಿ ಇಟ್ಟಿದ್ದೇನಮ್ಮ, ಹಿಂಗೆ ಬೇಗ ಹೌದು, ಅದಕ್ಕೆ ಫಾಸ್ಟ್ ಆಗಿದ್ದು. ನಿಜ, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಬಂಗಾರು. ನೋಡ ಏನಂತೀಯ, ಸೈಲೆಂಟ್ ಆಗಿರ್ತೀಯ ಏನಂತೀಯ ಅಂತ ಟೆಸ್ಟ್ ಮಾಡಿದೆ. ಥ್ಯಾಂಕ್ ಯು. ತುಂಬಾ ಹೆಲ್ಪ್ ಮಾಡಿದ್ಲು ಪಾಪ. ಅವಳೇನೋ ಹೆಲ್ಪ್ ಮಾಡಿಲ್ಲ, ನನ್ನ ಜೊತೆಗೆ ಬಂದ್ರೆ ಅದೇ ಖುಷಿ. ಟೆಸ್ಟ್ ಮಾಡ್ತಿದ್ದಾಳೆ, ಅದಕ್ಕೆ ಇವಾಗ ಎಲ್ಲರಿಗೂ ನೀನು ಸೈಲೆಂಟ್ ಆಗಿರಲ್ಲ ಮಾತಾಡ್ತಾ ಇದೀಯ. ಬಂಗಾರು ಹೇಳ್ಬೇಕಂದ್ರೆ ಬಿಸಿಲಿಗೆ ಹೋಗಿ ಬಂದ್ಮೇಲೆ ಗ್ಲೋ ಜಾಸ್ತಿ ಬಂದ್ಬಿಟ್ಟಿದೆ ನಿನಗೆ. ಸನ್ ಬರ್ನ್ ಆಗಿದ್ದಿದ್ದ. ಮುಖ ಎಲ್ಲ ಟಚ್ ಮಾಡ್ಕೋಬೇಡ ಆಯ್ತಾ? ಬಾಯ್ ಕ್ಯೂಟಿ ಪೈಸ್. ಸಾಮಾನ್ಯವಾಗಿ ಹೈವೇನಲ್ಲಿ ನಾವು ಪ್ರತಿ ಸರಿ ಜರ್ನಿ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಆಕ್ಸಿಡೆಂಟ್ ನೋಡ್ತಾ ಇರ್ತೀವಿ. ಸೊ ಮೇಜರ್ ಆಗಿ ಆಗಿರುತ್ತೆ. ಕಾಪ್ಸ್ ಎಲ್ಲ ಬಂದಿದ್ರು ಅವತ್ತಿನ ದಿನ. ಓ ಅಲ್ಲಿ ನೋಡ್ರಿ ಪೋಲ್ ಎಗ್ರೋ ಇದೆ ನೋಡಲಿ. ಹೆಂಗ ಆ ಕಡೆಯಿಂದ ಬಂದಿರೋದ್ವಿನ ಅಲ್ಲಿಂದ ಬಿದ್ದಿರೋದು ಈ ಸೈಡ್ಗೆ ಈ ಕಾರು. ಓ ಮೈ ಗಾಡ್, ಒಂದು ಪೀಸ್ ಜೋನೆ ಬಿದ್ದಿದೆ. ಪೋಲೆ ಬಿದ್ಬಿಟ್ಟ. ಯಾವಾಗಲೂ ಏನು ಕ್ಯಾರಿ ಮಾಡಬೇಕಲ್ಲ ಬಾಡಿ ಮೇಲೆ. ಹಾಗೆ ನೋಡಾಗೆ ನೀನು ಆ ಥರ ಪೊಲೀಸ್ ಆಗ್ತೀಯಾ? ಪೋಲೆ ಬಿದ್ದು ಇತ್ತು. ಎಷ್ಟು ಹೆವಿ ಇರುತ್ತೆ ಪೋಲು. ಪೀಸ್ ಆಗೋಗಿದೆ ನೋಡಲಿ. ಪೊಲೀಸ್ ಆಗ್ತಾ ಇದೆಯಾ? ತುಂಬ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ಲು ಅವರನ್ನ. ಅದಕ್ಕೆ ಹೇಳಿದೆ ನೀನು ಕಾಪ್ಸ್ ಆಗ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲ ಅಮ್ಮ ನಾನು ಲಾಯರ್ ಆಗ್ತೀನಿ ಅಂತ ಹೇಳ್ತಿರ್ತಾಳೆ ಈ ನಡುವೆ. ನೋಡಬೇಕು ದೊಡ್ಡವರಾದ್ಮೇಲೆ ಹೆಂಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೆ, ಎಷ್ಟು ದುಡ್ಡಾಗುತ್ತೆ ಅಂತ. ಒಂದು ಸರಿ ಇಲ್ಲಿ ಸ್ವಲ್ಪ ದೂರ ಇದೆ ನಮಗೆ, ಮೀಟ್ ಸ್ಟೋರ್ ಇದೆ, ಬಟ್ ನಮಗೆ ಇದು ಹೇಳಿದ್ನಲ್ಲ ಬಂಗಾರಿಗೆ ಸೂಪ್ ಮಾಡಿಕೊಡೋದ್ರಿಂದ ನಾನು ಇಲ್ಲಿ ಯಾವಾಗಲೂ ಫಾರ್ಮ್ ಟು ಕುಕ್ಕಲ್ಲಿ ತೊಗೊತೀವಿ, ಹಾಗಾಗಿ ಅಲ್ಲೇ ಬಂದು ಎಲ್ಲನೂ ತೊಗೊಂಡ್ವಿ. ಗ್ರೋಸರೀಸ್ ತೊಗೊಳಕ್ಕೆ ಹೋದಾಗ ಇಲ್ಲ ತುಂಬಾ ಕಮ್ಮಿ ತೊಗೊಬೇಕು. ಏನಂದ್ರೆ ಅದು ತೊಗೊಂಡು ಬಂದು ಫ್ರಿಜ್ಜಲ್ಲಿ ತುಂಬಿಸಿ ವೇಸ್ಟ್ ಮಾಡೋದೆಲ್ಲ ಬೇಡ. ಈ ನಡುವೆ ಸ್ವಲ್ಪ ತರಕಾರಿಗಳೆಲ್ಲ ಬಿಸಾಕಬೇಕಾದ್ರೆ ಏನಾಗುತ್ತೆ, ಜಾಸ್ತಿ ತಂದ್ಬಿಡ್ತೀವ, ಎಲ್ಲ ಖಾಲಿನೂ ಆಗೋದಿಲ್ಲ. ಒಂದ್ಸರಿ ಸಾರು ಮಾಡಿದ್ರೆ ಅದು 2 ದಿನ ಬಂದ್ಬಿಡುತ್ತೆ ಒಂದೊಂದ್ಸರಿ, ಹಂಗಾಗಿ ಉಳಿತಾ ಇರುತ್ತೆ. ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬರ್ತೀವಿ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನೋಡಿಕೊಂಡು ಇವಾಗೆಲ್ಲ ಮೊದಲೆಲ್ಲ 150 ಮೇಲ್ ಮಾಡಿಬಿಡ್ತಾ ಇದ್ದೆ. ಇವಾಗೆಲ್ಲ ಸ್ವಲ್ಪ ನೋಡಿಕೊಂಡು ಬೇಕಾದಷ್ಟೇ ತೊಗೊಂಡು ಬರ್ತೀನಿ. ಇನ್ನು ಗ್ರೋಸರಿಗೆ ಇಷ್ಟ ಆಯಿತು, ಆದರೆ ಮೀಟ್ ಸ್ಟೋರಲ್ಲಿ ಇಷ್ಟೊಂದೆಲ್ಲ ಬಿಲ್ ಮಾಡ್ಕೊಂಡ್ಬಿಟ್ನಲ್ಲ ಅಂದ್ಕೊಂಡು ಬಂದೆ. ಬಟ್ ಇರಲಿ, ಯಾವಾಗಲೂ ಏನು ತೊಗೊಳೋದಿಲ್ವಲ್ಲ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಶಾಪಿಂಗ್ ಮುಗೀತು, ಇವಾಗ ನೆಕ್ಸ್ಟ್ ಮನೆ ಕಡೆಗೆ ಹೊರಡ್ತಾ ಇದೀವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ ಪಕ್ಕ ಕತ್ಲೆ ಅಂತೂ ಆಗಿರುತ್ತೆ. ಈಗಾಗಲೇ 7:45 ಅಂದರೆ 7:50 ಟೈಮ್ ಇವಾಗ. ಊಟ ಅಂತೂ ಏನಿಲ್ಲ, ಹೆವಿಯಾಗಿ ಮಾಡಿದ್ದೀವಿ. ಆದರೂ ಫುಲ್ ಪಾರ್ಸೆಲ್ ಮಾಡಿ ಕಳಿಸಿದ್ದಾರೆ. ಚಿಕನ್ನು, ಫಿಶ್ ಸಾರು ಮತ್ತು ಜಾಮೂನ್ ಎಲ್ಲ ಕಳಿಸಿದ್ದಾರೆ. ಮಕ್ಳು ಏನು ತಿಂತಾರೆ ಅದನ್ನು ಕೊಟ್ಬಿಟ್ಟು ಜಾಮೂನ್ ಅಂತ ತಿಂದಲ್ಲ, ತುಂದೆ ಐಸ್ ಕ್ರೀಮ್ ಆದ್ಮೇಲೆ ತುಂದೆ, ಇನ್ನ ತಿಂದೆ ಅನ್ನಕ್ ಬರಲ್ಲ. ತುಂದಿಲ್ಲ ಅಂತಾಳೆ. ತಿಂದೆ ಮರ್ತ್ಬಿಟ್ಟಿ ಆದ್ಯಾ? ಐಸ್ ಕ್ರೀಮ್ ಆದ್ಮೇಲೆ ನೀನ್ ತಿಂದೆ ಜಾಮೂನ್. ಆಟ ಆಡ ಇದ್ರಲ್ಲಿ ಮರ್ತೋಗಿದ್ಯಾ ನೀನು? ಬಂಗಾರು ಫ್ರೆಂಡ್ ಬಂಗಾರಿಗೆ ಪೊಲೀಸ್ ಆಗ್ತೀಯಾ ಅಂದ್ರೆ ಏನ್ ಹೇಳ್ದೆ ಬಂಗಾರು?
ಅವ್ರ ಬಾಡಿ ಮೇಲೆ ಅವ್ರು ಕ್ಯಾರಿ ಮಾಡ್ತಿದಾರಲ್ಲ ಅದೆಲ್ಲ ನೋಡಿದ್ರೆ ಸುಸ್ತಾಗತ್ತೆ ಅಂತ ನಮ್ಮ ಬಂಗಾರಿಗಂತೂ ಹೆವಿಯಾಗಿ ಬಟ್ಟೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅವಳಿಗೆ. ಆ ಕಾಪ್ಸ್ನ ನೋಡಿ ಹೆಂಗ್ ನೋಡ್ತಿದ್ದಾಳೆ. ನ್ಯಾಪ್ ಆಗತ್ತೆ. ಗುಡ್ ನೈಟ್ ಬೇಬೀಸ್. ಮಲ್ಕೊಳ್ಳಿ, ಮಲ್ಕೋ ಅಂದ್ಯಾ ನೀನು. ಯಾವ್ದೋ ಡಬ್ಬ ಸಾಂಗ್ ಆಗ್ತದೆ. ಓಕೆ, ಗುಡ್ ನೈಟ್ ಬೇಬೀಸ್. 37 ಮೈಲ್ಸ್ ಇದೆ. 37 ಮೈಲ್ಸ್ ಇದೆ. ಸೊ ಟ್ರಾಫಿಕ್ ಮೇಲೆ ಡಿಪೆಂಡು. ಓಕೆ, ಅವ್ರಿಗಿಂತ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಮಲ್ಗೋಕ್ಕಾಗಲ್ಲ, ಡ್ರೈವ್ ಮಾಡ್ತಿರ್ತಾರೆ. ಓಕೆ, ಮತ್ತೆ ಮನೆಯಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್. ನಮ್ಮ ಮನೆಯಲ್ಲಿ ಲಾಂಗ್ ಡ್ರೈವ್ ಅಂದರೆ ಎಲ್ಲರಿಗೂ ಇಷ್ಟ. ಹಾಗಾಗಿ ನಮಗೆ ಡ್ರೈವಿಂಗ್ ಬೇಜಾರೇ ಆಗೋದಿಲ್ಲ ಯಾರಿಗೂ. ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಹಾಗೆ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಕೊಂಡು ಮನೆ ಕಡೆಗೆ ಬಂದು ರೀಚ್ ಆದ್ವಿ. ಲೈಟೆಲ್ಲ ಇದು ನೋಡು, ಲೈಟ್ ಹಾಕಿ. ಏನಪ್ಪ ವಾಟರ್ ಬಾಟಲ್ ತೊಗೊಂಬಪ್ಪ. ಏನಿದೆ ನೋಡ್ಕೊಂಡು ತೊಗೊಂಬ. ಇಲ್ಲ ನಾವು ಲಕ್ಷಾನಿ ಜೊತೆ ಬ್ರೇಸ್ಲೆಟ್ಸ್ ಮಾಡಿ, ಟೆಂಟ್ ಮಾಡಿದ್ವಿ, ಫನ್ ಥಿಂಗ್ಸ್ ಮಾಡಿದ್ವಿ. ಅದಕ್ಕೆ ನೀನೇನು ಮಾಡಿದೆ ಬಂಗಾರು? ನೇಲ್ ಪಾಲಿಶ್ ಹಾಕಿತ್ತು. ಅವಳೇ ಎಲ್ಲ ಇರ್ಬಿಟ್ಲಲ್ಲ ಅದೇನೆ. ಹಂಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಪಾರ್ಕ್ಗೂ ಆಂಟಿ ಸೂಪರ್ ಆಗಿ ಕುಕ್ ಮಾಡಿದ್ರು. ಅಂಕಲು ಕೂಡ ಕುಕ್ ಮಾಡಿದಿರ್ತಾನೆ. ನಾನ್ ವೆಜ್ ಅಂಕಲು, ಆಂಟಿ ವೆಜ್. ಸಖತ್ತಾಗಿ ಮಾಡಿ. ಚಿಕನ್ನು, ನಾನ್ ವೆಜ್ ಬಂದ್ಬಿಟ್ಟು ಚಿಕನ್, ಮಟನ್, ಫಿಶ್. ಹಂಗೆ ವೆಜ್ ಬಂದ್ಬಿಟ್ಟು ಪನ್ನೀರು, ಪೂರಿ, ಆಮೇಲೆ ರಸಮ್ಮು, ಅನ್ನ, ಇದೆಲ್ಲ. ನಾಳೆ ಹಸ್ಬೆಂಡ್ಗೂ ರಜಾ ಇದೆ, ಮಕ್ಳಿಗೂ ರಜಾ ಇದೆ. ಮೆಮೋರಿಯಲ್ ಡೇ ನಾಳೆ. ಮಕ್ಳಿಗೆ ಇನ್ನು 2 ಮಂತ್ಸ್ ರಜಾ ಇದೆ. 2 ಮಂತ್ಸ್ ಫುಲ್ ಸಮರ್ ಹಾಲಿಡೇಸು. ಹೆಂಗೆ ಹೋಗುತ್ತೆ ಏನೂ ಗೊತ್ತಿಲ್ಲ. ಇವತ್ತು ನೋಡಿದ್ರಿ ಅಲ್ವಾ ಕೆನ್ನೆ ಹಂಗಾಗುತ್ತೆ ಅಂದ್ಬಿಟ್ಟೆ ನಾನು ಆದ್ಯಂಗೆ ಸಮ್ಮರ್ ಸ್ಕೂಲ್ಗೆ ಹಾಕೋದು ಬೇಡ ಅಂದ್ಕೊಂಡೆ. ಪಾಪ ಹೋದ ವರ್ಷನೂ ಅಷ್ಟೇ ಕೆನ್ನೆ ಎಲ್ಲ ಸುಟ್ಟಿ ಕಪ್ಪಗಾದಂಗೆ ಆಗ್ಬಿಟ್ಟಿದ್ಲು. ಸನ್ಬರ್ನ್ ಆಗತ್ತೆ ಇಲ್ಲಿ. ಹಂಗಾಗಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಎಸ್ ಅಂತ ಕಮೆಂಟ್ ಮಾಡಿ. ಎಸ್ ಅಂತ ಕಮೆಂಟ್ ಮಾಡಿ. ಅವಳಂಗೆ ಈ ನಡುವೆ ಹೇಳ್ತಾಳಂಗೆ. ಸರಿ, ಓಕೆ ಫ್ರೆಂಡ್ಸ್, ಮರಿಬೇಡಿ ಪ್ರಿಟಿ, ಯು ಆರ್ ಲುಕಿಂಗ್ ಪ್ರಿಟಿ ಅಂತ ಹಾಕ್ಬೇಕು ನೀವು. ಓಕೆನಾ ಅಲ್ವಾ ಅದ್ಯಾ? ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ನಮಸ್ತೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂದಿದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬಾ ಪಾಸಿಟಿವ್ ಆಗಿ ನನಗೆ ಎಲ್ಲರೂ ಮೆಸೇಜಸ್ ಕಳಿಸಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ. ನಿಮ್ಮ ಪ್ರೀತಿ, ಆಶೀರ್ವಾದ ಹಾಗೆ ಸಹಕಾರ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.